ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೋದಿ ರಾಜೀನಾಮೆ, ಖಾದಿ ಧರಿಸಿದ ವ್ಯಕ್ತಿ ಮುಂದಿನ ಪ್ರಧಾನಿ, ಪಾಕಿಸ್ತಾನದ ನಿರ್ನಾಮದ ಭವಿಷ್ಯ ನುಡಿದ ಬ್ರಹ್ಮಾಂಡ ಗುರೂಜಿ, 2025 ವರ್ಷ ಭಾರತಕ್ಕೆ ಶತ್ರು ಕಂಟಕ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಿ ಮುಂದುವರಿಬೇಕಾ ಇಲ್ಲ ಬದಲಾಗಬೇಕಾ ಕಮೆಂಟ್ ಮೂಲಕ ತಿಳಿಸಿ. ಹಲವು ಚುನಾವಣೆಗಳಲ್ಲಿ ಜಯಭೇರಿ ಹಾರಿಸುವುದರ ಮೂಲಕ ಬಿಜೆಪಿ ಗೆದ್ದು ಬೀಗಿದೆ. ಗೆಲುವಿನ ಅಲೆಯಲ್ಲಿ ತೇಲಾಡ್ತಾ ಇರುವಂತಹ ಬಿಜೆಪಿ ಸರ್ಕಾರಕ್ಕೆ ಈಗ 2025 ವರ್ಷ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನ ಕೊಡ್ತಾರೆ. ಇದೇ 2025 ವರ್ಷದ ಅಂತ್ಯದಲ್ಲಿ ರಾಜೀನಾಮೆಯನ್ನ ಕೊಟ್ಟು ಅಧಿಕಾರ ಹಸ್ತಾಂತರ ಮಾಡ್ತಾರೆ ಎನ್ನುವಂತಹ ಭವಿಷ್ಯವಾಣಿ ಈಗ ಸ್ಫೋಟವಾಗಿದೆ. 2024ರ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಮೋದಿ ಸರ್ಕಾರ ಅನೇಕ ಸವಾಲುಗಳನ್ನ ಎದುರಿಸಿದೆ ಮತ್ತು ಈಗಲೂ ಕೂಡ ಎದುರಿಸ್ತಾ ಇದೆ. ಪಾಕಿಸ್ತಾನದ ಉಗ್ರ ಸಂಘಟನೆ ಜಮ್ಮು ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ನಡೆಸಿದಂತಹ ರಕ್ತದೋಕುಳಿಗೆ ಈಗ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಮೋದಿ ಸರ್ಕಾರ ಸರ್ಜಿಕಲ್ ಸ್ಟ್ರೈಕ್ ನಂತಹ ಪ್ಲಾನ್ಗಳನ್ನ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಪ್ರತಿಪಕ್ಷಗಳ ವಿಚಾರಕ್ಕೆ ಬಂದರೆ ಕಂಗಾಲಾಗಿರುವಂತಹ ಪ್ರತಿಪಕ್ಷಗಳು ದಿಕ್ಕೆ ತೋಚದಂತಾಗಿದೆ. ಕಾರಣ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮೋದಿ ಸರ್ಕಾರದ ವಿರುದ್ಧವಾಗಿ ಬೇರೆ ಬೇರೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಪಕ್ಷಗಳ ಯಾವ ತಂತ್ರವೂ ಕೂಡ ಫಲಿಸ್ತಾ ಇಲ್ಲ. ಪ್ರತಿಪಕ್ಷಗಳ ಪ್ರತಿತಂತ್ರ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ. ಹೀಗಾಗಿ ಪ್ರತಿಪಕ್ಷಗಳಿಂದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ತೊಂದರೆಯಾಗುವಂತಹ ಸೂಚನೆಗಳು ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಕ್ಕೆ ವಿಪಕ್ಷಗಳ ಬಲ ಕುಗ್ಗಿ ಹೋಗಿದೆ. ಆದರೆ ಮೋದಿಯವರಿಗೆ ಬೇರೆಯದೇ ರೀತಿಯ ಅಡೆತಡೆಗಳು ಎದುರಾಗಲಿದೆ ಎನ್ನುವ ಒಂದು ಭವಿಷ್ಯವಾಣಿ ಈಗ ಸ್ಫೋಟವಾಗಿದೆ. ಇದು ಮೋದಿ ಸರ್ಕಾರಕ್ಕೆ, ಬಿಜೆಪಿಗೆ, ಹಿಂದೂಗಳಿಗೆ ಕಹಿ ಸುದ್ದಿ ಅಂತಾನೆ ಹೇಳಬಹುದು. ಮೋದಿಯವರ ಅಧಿಕಾರ ಅರ್ಧದಲ್ಲೇ ಮೊಟಕುಗೊಳ್ಳುತ್ತೆ ಎನ್ನುವಂತಹ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಮೊದಲೇ ರಾಜಕಾರಣದಲ್ಲಿ ಮೋದಿಯವರ ರಾಜೀನಾಮೆ ಕುರಿತಾಗಿ ಚರ್ಚೆಗಳು ನಡೆಯುವಂತಹ ಸಂದರ್ಭದಲ್ಲೇ ಇಂತಹದೊಂದು ಭವಿಷ್ಯವಾಣಿಯನ್ನ ನುಡಿದಂತಹದ್ದು. ಹಾಗಾದ್ರೆ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾರಾ ನರೇಂದ್ರ ಮೋದಿಯವರು? ಮೋದಿಗೆ ಎದುರಾಗಿರುವ ಅಂತಹ ಕಂಟಕವಾದರೂ ಏನು? ಭಾರತದ ಮುಂದಿನ ಕಥೆಯೇನು? ಮುಂದಿನ ಪ್ರಧಾನಿಯ ಬಗ್ಗೆ ನುಡಿಯಲಾಗಿರುವ ಒಂದು ಭವಿಷ್ಯವಾಣಿ ಏನು? ಯಾರಾಗ್ತಾರೆ ಮುಂದಿನ ಮೋದಿ ಉತ್ತರಾಧಿಕಾರಿ? ಈ ವರ್ಷದ ಆಶ್ಚರ್ಯಕರ ಭವಿಷ್ಯವಾಣಿಯಲ್ಲಿ ಏನೆಲ್ಲ ಅಡಗಿದೆ? ಈ ಎಲ್ಲಾ $1 ಮಿಲಿಯನ್ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ. ಹೊಸ ವರ್ಷವನ್ನ ಆರಂಭ ಮಾಡಿದ್ದೇವೆ. ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಜನವರಿ 1ರಂದು ಹೊಸ ವರ್ಷ ಆರಂಭವಾಗಿದೆ. ಆದರೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಯುಗಾದಿಯ ದಿನದಂದು ಹೊಸ ವರ್ಷ ಆರಂಭವಾಗಿದೆ. ಎಲ್ಲ ಹಿಂದೂಗಳು ಜ್ಯೋತಿಷ್ಯ ಶಾಸ್ತ್ರಜ್ಞರು ನಂಬುವಂತಹ ಕ್ಯಾಲೆಂಡರ್ನಲ್ಲಿ ಯುಗಾದಿ ಹಬ್ಬದ ನಂತರ ವರ್ಷ ಅಂದರೆ 2025 ವರ್ಷ ಭಾರತಕ್ಕೆ ಕೇಡುಗಾಲದ ವರ್ಷ ಅಂತ ಹೇಳಲಾಗಿದೆ. ಜೊತೆಗೆ ಜ್ಯೋತಿಷಾಸ್ತ್ರದ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರವನ್ನ ತ್ಯಾಗ ಮಾಡ್ತಾರೆ. ಮುಂದಿನ ಪ್ರಧಾನಿ ಓರ್ವ ಖಾದ್ವಿ ಧರಿಸಿದಂತಹ ವ್ಯಕ್ತಿ ಪ್ರಧಾನಿಯಾಗ್ತಾರೆ ಅಂತ ಹೇಳಲಾಗಿದೆ. ಇದೇ ತೆರನಾಗಿ ರಾಜ್ಯದ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಬ್ರಹ್ಮಾಂಡ ಗುರೂಜಿಯವರು ಒಂದು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಕೆಲವೇ ದಿನಗಳ ಹಿಂದಷ್ಟೇ ಹಾಸನದ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಈ ವರ್ಷ ಅಂದ್ರೆ 2025ರ ಭವಿಷ್ಯವಾಣಿಯನ್ನ ನುಡಿದಿದ್ರು. ದೇಶಕ್ಕೆ ಅಡೆತಡೆಗಳು ಉಂಟಾಗಲಿದೆ, ಪ್ರವಾಹ ತಾಂಡವವಾಡಲಿದೆ, ರಾಜಕೀಯ ವಿಪ್ಲವವಾಗಲಿದೆ, ಓರ್ವ ಧರ್ಮಗುರು ಪ್ರಾಣ ತ್ಯಾಗ ಮಾಡಲಿದ್ದಾರೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಈಗ ಕೋಡೀಶ್ವರಿಯವರ ಭವಿಷ್ಯವಾಣಿ ನಿಜವಾಗಿದೆ. ಅದುವೇ ಕ್ರೈಸ್ತ ಧರ್ಮಗುರು ಪೋಪ್ ಅವರ ನಿಧನ. ಜೊತೆಗೆ ಭಾರತಕ್ಕೆ ಶತ್ರುಗಳಿಂದ ಕಂಟಕ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ರು ಡಾಕ್ಟರ್ ಶಿವಾನಂದ ಶಿವಯೋಗಿ ಕೋಡಿಮಠದವರು. ಅದು ಕೂಡ ನಿಜವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ಉಗ್ರ ದಾಳಿ ಸಂಭವಿಸಿದೆ. ಈ ಉಗ್ರರ ದಾಳಿಯಲ್ಲಿ ನೆತ್ತರೋಕುಳಿಯನ್ನ ಹರಿಸಲಾಗಿದೆ. ಆದರೆ ಭಾರತವೂ ಕೂಡ ಇದಕ್ಕೆ ಪ್ರತ್ಯುತ್ತರವನ್ನ ನೀಡತ್ತೆ ಅಂತನೂ ಕೂಡ ಹೇಳಿದ್ರು. ಅದರಂತೆ ಪಾಕಿಸ್ತಾನದಲ್ಲಿ ರಕ್ತದೋಕುಳಿಯನ್ನ ಹರಿಸುವುದಕ್ಕೆ ಮೋದಿ ಸರ್ಕಾರ ಸಿದ್ಧವಾಗಿದೆ. ಇದರ ಜೊತೆಗೆ ಇದೀಗ ಬ್ರಹ್ಮಾಂಡ ಗುರೂಜಿಯವರು ಯುಗಾದಿಯ ನಂತರದ ಹೊಸ ವರ್ಷದ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಜೊತೆಗೆ ಹಲವಾರು ಆಶ್ಚರ್ಯಕರ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅದು ಅಂತಿಂತ ಭವಿಷ್ಯವಾಣಿಯಲ್ಲ ವೀಕ್ಷಕರೇ, ಪ್ರಧಾನಿಗೆ ರಾಜೀನಾಮೆ ಕೊಡ್ತಾರೆ ಎನ್ನುವ ಭವಿಷ್ಯವಾಣಿ. ಗೆಳೆಯರೇ,
ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಿಜೆಪಿ ವಲಯದಲ್ಲಿ ಪ್ರಧಾನಿ ರಾಜೀನಾಮೆ ವಿಚಾರವಾಗಿ ಚರ್ಚೆಗಳು ನಡೀತಾಗಿದೆ. ಇತ್ತೀಚೆಗೆ ನರೇಂದ್ರ ಮೋದಿಯವರು ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿದರು. ವಯಸ್ಸಿನ ಕಾರಣದಿಂದಾಗಿಯೇ ಅವರ ರಾಜೀನಾಮೆ ಕುರಿತು ಚರ್ಚೆಗಳು ಆಗ್ತಾ ಇರುವ ಬೆನ್ನಲ್ಲೇ ಇದೀಗ ಸ್ಫೋಟಕ ಭವಿಷ್ಯವಾಣಿಯೊಂದನ್ನು ಬ್ರಹ್ಮಾಂಡ ಗುರೂಜಿಯವರು ನುಡಿದಿದ್ದಾರೆ. 1.5 ವರ್ಷದ ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನ ಕೊಡ್ತಾರೆ, ಹುದ್ದೆಯನ್ನ ಬಿಟ್ಟು ಹೋಗ್ತಾರೆ. ವಯೋಸಹಜ ಅಂದ್ರೆ ಬಿಜೆಪಿಯಲ್ಲಿ ಒಂದು ರೂಲ್ಸ್ ಇದೆ, ವರ್ಷ ದಾಟಿದ್ರೆ ಯಾರಿಗೂ ಕೂಡ ದೊಡ್ಡ ಹುದ್ದೆಯನ್ನ ನೀಡಲಾಗುವುದಿಲ್ಲ. ಅದೇ ತೆರನಾಗಿ ಎಲ್.ಕೆ. ಅಡ್ವಾಣಿ ಆಗಿರಬಹುದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರಬಹುದು, ನಮ್ಮ ಕರ್ನಾಟಕದ ಯಡಿಯೂರಪ್ಪ ಆಗಿರಬಹುದು, ಇವರೆಲ್ಲರಿಗೂ ವರ್ಷ ದಾಟಿದ ಬಳಿಕ ಅಧಿಕಾರ ತ್ಯಾಗ ಮಾಡಿದ್ರು, ಜೊತೆಗೆ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ರು. ಇದೀಗ ಇವರ ಸಾಲಿಗೆ ಪ್ರಧಾನಿ ನರೇಂದ್ರ ಮೋದಿಯಂತಹ ವಿಶ್ವದ ನಾಯಕ ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ ವಿಶ್ವವಿಖ್ಯಾತಿಯನ್ನ ಪಡೆದಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರ ಹಸ್ತಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾಗಿದೆ. ಇದೇ ತೆರನಾಗಿ 1.5 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನ ಕೊಡ್ತಾರೆ ಎನ್ನುವುದನ್ನ ಬ್ರಹ್ಮಾಂಡ ಗುರೂಜಿಯವರು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ದೇಶವನ್ನ ಸನ್ಯಾಸಿಯೊಬ್ಬರು ಆಳ್ತಾರೆ, ಮುಂದಿನ ದಿನಗಳಲ್ಲಿ ದೇಶ ಆಳೋದು ಒಬ್ಬ ಕಾವಿದಾರಿ. ಈ ರೀತಿಯ ಆಶ್ಚರ್ಯಕರ ಭವಿಷ್ಯವಾಣಿಯೊಂದನ್ನು ನುಡಿದಂತಹದ್ದು ಮತ್ಯಾರೂ ಅಲ್ಲ, ಇದೇ ಬ್ರಹ್ಮಾಂಡ ಗುರೂಜಿಯವರು. ಗೋರಕ್ಷಣೆ ವಿಚಾರವನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಗೋರಕ್ಷಕ ಕೇಂದ್ರವನ್ನ ದೇಶದಲ್ಲಿ ಮೋದಿಯವರು ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಧರ್ಮವನ್ನ ನಡೆಸ್ತಾರೆ ಎನ್ನುವ ಸುಳಿವನ್ನ ನೀಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಯೋಗಿ ಆದಿತ್ಯನಾಥ್ ಅವರ ಕುರಿತಾಗಿ ಕಾವಿ ತೊಟ್ಟಂತಹ ವ್ಯಕ್ತಿಯೊಬ್ಬ ಪ್ರಧಾನಿ ಹುದ್ದೆಗೆ ಏರ್ತಾನೆ ಅಂತ ಹೇಳಿರುವುದು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಮೋದಿಯವರು ಪ್ರಧಾನಿ ಸ್ಥಾನದಿಂದ ನಿವೃತ್ತಿ ಪಡೆದ ಬಳಿಕ ಆ ಸ್ಥಾನಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹೋಗ್ತಾರಾ ಅನ್ನೋ ಮಾತುಗಳು ಈಗ ಈ ಹಿಂದೆಯೂ ಕೂಡ ಕೇಳಿ ಬರ್ತಾಗಿತ್ತು. ಆದ್ರೆ ಈಗ ಈ ಭವಿಷ್ಯವಾಣಿ ನುಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಮತ್ತೆ ಪುಷ್ಟಿ ಸಿಕ್ಕಂತಾಗಿದೆ. ಇನ್ನು ಅನೇಕರು ಯೋಗಿ ಆದಿತ್ಯನಾಥ್ ಅವರನ್ನ ಮುಂದಿನ ಪ್ರಧಾನಿಯಾಗೋದಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಾವಿಧಾರಿಯೊಬ್ಬರನ್ನ ಪ್ರಧಾನಿ ಹುದ್ದೆಗೆ ನೋಡೋದಕ್ಕೆ ಇಡೀ ಕೋಟ್ಯಾಂತರ ಭಕ್ತರು ಜೊತೆಗೆ ಹಿಂದೂಗಳು ನೋಡ್ತಾ ಇದ್ದಾರೆ, ಜೊತೆಗೆ ಕಾಯುತ್ತಿದ್ದಾರೆ. ಈ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದ್ರೂ ಕೂಡ ಈ ಬಗ್ಗೆ ಇದುವರೆಗೂ ಯೋಗಿ ಆದಿತ್ಯನಾಥ್ ಅವರು ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಈ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಅಷ್ಟಕ್ಕೂ ಈ ಚರ್ಚೆ ಇವತ್ತು ನಿನ್ನೆಯದಲ್ಲ. ಯಾಕಂದ್ರೆ ಬಿಜೆಪಿಯಲ್ಲಿ ಒಂದು ಪಕ್ಷ ತಮ್ಮದೇ ಆದಂತಹ ಒಂದು ನಿಯಮ ಅಂತ ಒಂದು ಹೇಳಲಾಗತ್ತೆ. ಬಿಜೆಪಿಯಲ್ಲಿ 75 ವರ್ಷ ಮತ್ತು ಅದಕ್ಕೂ ಮೇಲ್ಪಟ್ಟಂತಹ ವಯಸ್ಕರಿಗೆ ಯಾವುದೇ ಆಡಳಿತಾತ್ಮಕ ಹುದ್ದೆ ಕೊಡಬಾರದು ಅನ್ನುವಂತಹ ನಿಯಮವನ್ನ ಹಾಕಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ಇದೇ ವರ್ಷ ಸೆಪ್ಟೆಂಬರ್ 17ಕ್ಕೆ 75 ವರ್ಷ ಆಗತ್ತೆ. ಅದೇ ಕಾರಣಕ್ಕೆ ಅವರು ತಮ್ಮ ಹುದ್ದೆಯಿಂದ ನಿವೃತ್ತಿ ಪಡಿತಾರೆ ಎನ್ನುವಂತಹ ಮಾತುಗಳು ಮೊದಲಿನಿಂದಲೂ ಚಾಲ್ತಿಯಲ್ಲೇ ಇದೆ. ಅದರಲ್ಲೂ ಯಾವಾಗ ಯುಗಾದಿ ನಂತರದಂದು ಪ್ರಧಾನಿಯವರು ಆರ್ಎಸ್ಎಸ್ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರೋ ಅಲ್ಲಿಂದ ಈ ಚರ್ಚೆ ಮತ್ತಷ್ಟು ಮುನ್ನೆಲೆಗೆ ಬರ್ತಾಗಿದೆ. ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿದಂತಹ ಮೊದಲ ಪ್ರಧಾನಿ ಎನ್ನುವ ಹೆಗ್ಗಳಿಕೆಗೆ ಮೋದಿಯವರು ಪಾತ್ರರಾಗ್ತಾರೆ. ಆದರೆ ಅದರ ಬೆನ್ನಲ್ಲೇ ಮೋದಿಯವರು ನಿವೃತ್ತಿ ಹೊಂದುತ್ತಾರೆ ಎನ್ನುವಂತಹ ಸುದ್ದಿಗೆ ಮತ್ತಷ್ಟು ಜೀವ ಬಂದಂತದ್ದಂತೂ ಸುಳ್ಳಲ್ಲ. ಪ್ರಧಾನಿ ಮೋದಿ ನಿವೃತ್ತಿ ನಂತರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪ್ರಧಾನಿಯಾಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾಗಿದೆ. ಇದಕ್ಕೂ ಕೂಡ ಯೋಗಿಯವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಅವರು ಬೇರೆಯದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಂತೂ ಸುಳ್ಳಲ್ಲ. ಅವರೇನು ಹೇಳ್ತಾರಂತಂದ್ರೆ, ನಾನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಸಿಎಂ ಆಗಿ ನಾನು ಸೇವೆಯನ್ನ ಮಾಡ್ತಾ ಇದ್ದೇನೆ. ನನ್ನ ಪಕ್ಷ ನನಗೆ ಆ ಸ್ಥಾನವನ್ನ ಕೊಟ್ಟಿದೆ. ರಾಜಕೀಯ ಅನ್ನೋದು ನನ್ನ ಪಾಲಿಗೆ ಪೂರ್ಣಾವಧಿಯ ಉದ್ಯೋಗ ಅಲ್ವೇ ಅಲ್ಲ. ನಾನೊಬ್ಬ ಸನ್ಯಾಸಿ, ಪ್ರಧಾನಿ ಹುದ್ದೆಗೆ ನನ್ನ ಆಕಾಂಕ್ಷೆ ಇಲ್ಲ, ನಾನು ಕನಸು ಕೂಡ ಕಂಡಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಹೃದಯಪೂರ್ವಕವಾಗಿ ಮತ್ತು ನನ್ನ ಜೀವನ ಪರ್ಯಂತ ನಾನು ಸನ್ಯಾಸಿಯಾಗಿಯೇ, ಸ್ವಾಮಿಯಾಗಿಯೇ, ಸ್ವಾಮೀಜಿಯಾಗಿಯೇ ಉಳಿದುಕೊಳ್ತೀನಿ ಅನ್ನೋದರ ಮೂಲಕ ಹೇಳಿದ್ದಾರೆ. ಇನ್ನು ಕೋಡಿಮಠದ ಪೀಠಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ರಾಜಕೀಯ ಹಾಗೂ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಹಲವಾರು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಇದೀಗ ಕೋಡಿಮಠದ ಸ್ವಾಮೀಜಿಗಳು ನುಡಿದ ಭವಿಷ್ಯವಾಣಿ ಮತ್ತೊಮ್ಮೆ ನಿಜವಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಕಳೆದ ಜೂನ್ ತಿಂಗಳಲ್ಲಿ ಕೋಡಿಮಠದ ಪೀಠಾಧ್ಯಕ್ಷ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಇಬ್ಬರು ಪ್ರಧಾನಿಗಳ ಸಾವಿನ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ, ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಕೋಡಿ ಶ್ರೀಗಳು ಪ್ರಪಂಚದಲ್ಲಿ ಭೂಕಂಪ ಸಂಭವಿಸಲಿದೆ, ಇದರಿಂದ ಹೆಚ್ಚಿನ ಸಾವು ನೋವು ಸಂಭವಿಸಲಿದೆ ಅಂತ
ಭವಿಷ್ಯವಾಣಿಯನ್ನ ನುಡಿಯಲಾಗಿತ್ತು. ಇದೀಗ ಈ ಭವಿಷ್ಯವಾಣಿ ನಿಜವಾಗಿದೆ. ಮಯನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ ಭೀಕರ ಭೂಕಂಪದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಈಗ ಈ ಭವಿಷ್ಯವೂ ಕೂಡ ನಿಜವಾಗಿದೆ. ಇನ್ನು ಪ್ರಪಂಚದ ಭೂಪಟದಿಂದ ಒಂದು ರಾಷ್ಟ್ರ ನಿರ್ನಾಮವಾಗತ್ತೆ ಅಂತ ಹೇಳಿದ್ರು. ಅದರಂತೆ ಅಫ್ಘಾನಿಸ್ತಾನ ತಾಲಿಬಾನಿಗಳ ವಶವಾಗಿತ್ತು. ಅದು ಕೂಡ ನಿಜವಾಗಿತ್ತು. ಆದರೆ ಈಗ ಭಾರತ ಅಂದ್ರೆ 2025 ವರ್ಷ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ ಅಂತ ಹೇಳೋದರ ಮೂಲಕ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಂವ್ನಲ್ಲಿ ದೊಡ್ಡ ಉಗ್ರರ ದಾಳಿ ಸಂಭವಿಸಿದೆ. ಈ ಒಂದು ಉಗ್ರರ ದಾಳಿಯಲ್ಲಿ 26ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇದರ ಬಗ್ಗೆಯೂ ಕೂಡ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಈ ಭವಿಷ್ಯವಾಣಿಯಲ್ಲಿ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ, ಭಾರತಕ್ಕೆ ಮಗ್ಗಲು ಮುಳ್ಳು, ದೊಡ್ಡ ಭೀಕರ ಯುದ್ಧವನ್ನ ಮಾಡುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಅದರಂತೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಕಾಟ ಮತ್ತು ರಕ್ತದೋಕುಳಿಯನ್ನ ಹರಿಸಿದೆ. ಇದು ಮುಂದುವರೆದ ಭಾಗವಾಗಿ ಕೋಡಿಶ್ರೀಗಳು ಒಂದು ಭವಿಷ್ಯವಾಣಿಯನ್ನ ನುಡಿತಾರೆ. ಅದು ಏನಂತಂದ್ರೆ ಭಾರತ ಅನ್ಯ ದೇಶಗಳೊಂದಿಗೆ ಯುದ್ಧ ಸಾರಲಿದೆ ಎನ್ನುವುದರ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಂತೆ ಈಗ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಸಾರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಒಂದು ಕಡೆ ಬ್ರಹ್ಮಾಂಡ ಗುರುಜಿಯ ಭವಿಷ್ಯವಾಣಿ, ಪ್ರಧಾನಿ ನರೇಂದ್ರ ಮೋದಿಯವರು ಕೆಳಗಿಳಿತಾರೆ, ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅನ್ನುವಂತಹ ಭವಿಷ್ಯವಾಣಿ. ಇನ್ನೊಂದು ಕಡೆ ಕೋಡಿಶ್ರೀಗಳ ಭವಿಷ್ಯವಾಣಿ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂಭವಿಸುತ್ತೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನ ಸಾರಿ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.